ಹೋಗ್ಬೇಡಿ. ನಮ್ಮ ಹುಡುಗರು ಯಾರಾದ್ರು ನೋಡ್ಬಿಟ್ರೆ ಮತ್ತೆ ಇದು ಮಾಡ್ಬಿಡ್ತಾರೆ. ಯಾರು ಇಳಿಸ್ಬಿಟ್ಟು ಕಳಿಸ್ಬಿಟ್ಟು ನೀವು ಇದು ಮಾಡಿ ಅಂತ ಬೆಳಿಗ್ಗೆ 1 ಗಂಟೆ ಸುಮಾರಿಗೆ ಕೊಮ್ಮನಾಳ ಗ್ರಾಮದಲ್ಲಿ ಸ್ಕೂಲ್ಗೆ ಈ ಗಾಡಿ ಹೋಗಿದೆ. ನಮ್ಮ ಅಧ್ಯಕ್ಷರೇ ಅದು ಕೊಮ್ಮನಾಳು. ಅವ್ರು ಅಲ್ಲಿ ನೋಡಿದಾರೆ ಸರ್ಕಾರಿ ಗಾಡಿ ಸರ್ಕಾರಿ ಗಾಡಿ ಸ್ಕೂಲಿಗೆ ಏನಕ್ಕೆ ಬಂದಿದೆ ಅಂತೇಳಿ ಅಲ್ಲಿ ಕೇಳಿದ್ದಾರೆ. ಅವ್ರ ಮೇಲೆ ಇವರು ಮೇಡಮ್ ಮತ್ತೆ ಮಕ್ಕಳು ಎತ್ಕೊಂಡು ಬಂದಿದ್ದಾರೆ. ಇವರು ಅವಾಗ ಆಫೀಸರ್ ಇಲ್ಲ ಅಂದ್ರೆ ಅದ್ರ ಅರ್ಥ ಏನು? ಆಫೀಸರ್ ಜೊತೆಲಿ ಬಂದ್ರೆ ಆಂದೋಗೆ ಕರ್ಕೊಂಡ್ ಬಂದ್ರೆ ಅಂತ ಅರ್ಥ. ಅವಾಗ ಆಫೀಸರ್ ಇರ್ಲಿಲ್ಲ ಅಂದ್ರೆ ಅವ್ರನ್ನ ಇಲ್ಲೆಲ್ಲ ಬಿಟ್ಟು ಮೀಟಿಂಗ್ ಅಲ್ಲಿ ಮತ್ತೆ ಹೋಗಿ ಬಂದಿರ್ತದ ಅಂತ ಇದು. ಆ ಗಾಡಿ ಪಾಸ್ ಆಗಿದ್ನ ಅಲ್ಲಿ ನಮ್ಮ ಅಧ್ಯಕ್ಷರು ಫೋನ್ ಮಾಡಿದಾಗ ನಾವು ಎಲ್ಲರೂ ವಾಚ್ ಮಾಡ್ತಾ ಇದ್ವಿ ಮಧ್ಯಾಹ್ನದಿಂದ. ಅರ್ಥೈತೇನ್ರಿ? ಯಾಕೆ ವಾಚ್ ಮಾಡಿದ್? ನಮ್ಗೆ ಇದ್ರಲ್ಲಿ ಏನು ಸಿಗಲ್ಲ. ಜನರ ತೆರಿಗೆ ನಾನು ಕಷ್ಟಪಟ್ಟು ದುಡಿತೀನಿ. ಇದೊಂದು ಮೊಬೈಲ್ ತಗೊಂಡಿಲ್ಲ ಅಂದ್ರೆ ರಾತ್ರಿ ಆಗ್ಲಿ 24 ಗಂಟೆ ಕೆಲಸ ಮಾಡ್ತೀವಿ. ನಿಮ್ಗೆ ಆಟೋ ಇವತ್ತಿನ ದಿವಸ 1000 ರೂಪಾಯಿ ನಿಮ್ಗೆ ವ್ಯಾಪಾರ ಆಗಿಲ್ಲ ಅಂದ್ರೆ ರಾತ್ರಿ ಎಲ್ಲ ಓಡಿಸಲ್ವಾ? ಆಗ್ಲೇಬೇಕು ಇವತ್ತಂತ ಅಲ್ವಾ? ನೀವು ಕಷ್ಟಪಟ್ಬಿಟ್ಟು ಆಟೋ ಓಡಿಸಿ ಅದೇನೋ ಮಾಡಿ ಎಲ್ಲ ಮಾಡಿ ಗ್ಯಾಸ್ ಎಲೆಕ್ಟ್ರಾನಿಕ್ ಐಟಮ್ ತೆರಿಗೆ ಕಟ್ತೀರಾ. ಇವರು ಯಾರು ಕೇಳೋರಿಲ್ಲ. ನೀವು ಯಾರಾದ್ರೂ ಕೇಳ್ತೀರಾ ಯಾಕಣ್ಣ ಇಲ್ಲಿ ಓಡಾಡ್ತಿದೆ ಅಂತ? ನಾವು ಕೇಳ್ತಾ ಇದೀವಿ. ಯಾಕಂದ್ರೆ ಒಂದು ಸಮಾಜದಲ್ಲಿ ಬದಲಾವಣೆ ತರಬೇಕು. ನಮ್ಗೇನು ಅವ್ರ ಮೇಲೆ ಧದ್ವೇಷ ಇಲ್ಲ. ಒಬ್ಬೊಬ್ಬ ಅಧಿಕಾರಿಗಳು ಇವ್ರಿಗೆ ಕಮ್ಮಿ ಅಂದ್ರು AEE ಅಲ್ಲ, ಇವ್ರಿಗೆ ಕಮ್ಮಿ ಅಂದ್ರು ನನ್ನ ಪ್ರಕಾರ ಮಿನಿಮಮ್ 75,000 ರೂಪಾಯಿ ಪೇಮೆಂಟ್ ಇರುತ್ತೆ. 25,000 ರೂಪಾಯಿ ಪೇಮೆಂಟ್ ಇರೋನೇ ಕಾರ್ ಇಟ್ಕೊಂಡಿರ್ತಾನೆ ಸ್ವಂತ. ಹೌದಲ್ವಣ? 75,000 ಪೇಮೆಂಟ್ ಇದ್ದಾಗ ಸ್ವಂತ ಕೆಲಸಕ್ಕೆ ಅವ್ರ ಸ್ವಂತ ಕಾರಣ ತಗೊಂಡ್ಬರ್ಬೇಕು. ಈಗ ಮಗನಿಗೆ ಹಾಸ್ಪಿಟಲ್ ಹುಷಾರಿಲ್ಲ ಅಂದ್ರು ಐಟಮ್ ಇದೆ ಒಳಗಡೆ ನೋಡಿದ್ರೆ ಸ್ವಂತ ಕಾರಣ ಯಾಕ್ತಾರಲ್ಲ. ಏನು ಸರ್ಕಾರದ ಅನುಕೂಲ ಯಾರು ಹೇಳಲ್ಲ ಕೇಳಲ್ಲ. ಅದಕ್ಕೋಸ್ಕರ ಆಸ್ಪತ್ರೆ ಹೋಗಿ ಬಿಡ್ತೀವಿ ನಾವು. ರೇಷನ್ ಎಲ್ಲ ತಗೊಂಡ್ಬಿಡ್ತಾರ ಅವರು. ಗಾಡಿ ಹಿಂದ್ಗಡೆ ಇರ್ರಿ, ಹಂಗೆ ರಿವರ್ಸ್ ತಗೊಂಡು ಹೋಗಿದ್ರು. ಗಾಡಿ ಹಿಂದ್ಗಡೆ ಇಬ್ರು ಇರ್ರಿ. ಇವರು ಶಿಕಾರಿಪುರ ಅಲ್ಲಿ ನೋಡಿ ಬರ್ದವ್ ನೋಡ್ರಿ ಮೆಸ್ಕಾಮ್. ಇವಕ್ಕೆಲ್ಲ ಡೀಸೆಲ್ ಪ್ರತಿಯೊಂದು ಸರ್ಕಾರಿ ವಾಹನ ಇದೆಲ್ಲ. ನಾವು ಆಗ ಒಂದು ಫಾರೆಸ್ಟ್ ಗಾಡಿ ಹಿಡಿಯಕ್ ಹೋದ್ವಿ. ಹೌದು ಹೇಳಿ ಸರ್. ಮಧುರಾ ಪ್ಯಾಲೇಸ್ ಮುಂದೆ ಸರ್ ಹೌದು ಮಥುರಾ ಪ್ಯಾರಡೈಸ್ ಮುಂದೆ ಬನ್ನಿ ಸರ್. ಜಾಯಲ್ ಕಾಸು ನಿಮ್ ಇನ್ನೊಬ್ರು ಇಲ್ರಿ? ಗಾಡಿ ಹಿಂದ್ಗಡೆ ಒಬ್ರು ಇರ್ರಿ. ರಿವರ್ಸ್ ತಕೊಂಡು ಹೋಗಕ್ಕಿದ್ರು. ಏನ್ ಗೊತ್ತೇನ್ರಿ, ನಾವು ನನ್ಗೆ ಹೊಟ್ಟೆ ಉರಿತ್ರಿ. ಒಂದೊಂದಿನ ಆಟೋದವ್ರಿಗೆ ಆಗ್ಲಿ ಮಳೆ ಬಂತಂದ್ರೆ ವ್ಯಾಪಾರ ಇರಲ್ಲ. ತರಕಾರಿ ಹಣ್ಣು ಎಲ್ಲ ಕೊಳ್ತ್ಕೊಂಡಿರ್ತೀವಿ. ಅವನು ತೆರಿಗೆ ಕಟ್ತಾನೆ. ಇವರು ಕಟ್ಟಲ್ಲ ಅಂತಿಲ್ಲ, ಇವರು ಕಟ್ತಾರೆ. ಇವರು ಸರ್ಕಾರಿ ಅಧಿಕಾರಿಗಳ ಹಬ್ಬ ಬಂದ್ರೆ ಎಷ್ಟಿರ್ಬೋದು ನಮ್ಮ ಕರ್ನಾಟಕದಲ್ಲಿ? ಏನೊಂದು 30 ಲಕ್ಷ. ಆದ್ರೆ ಉಳಿದಿದ್ದ ಜನ 6 ಕೋಟಿ ಜನ ತೆರಿಗೆ ಕಟ್ತಾರೆ. ಏನಕ್ಕೆ ಈ ರೀತಿ ಮಜಾ ಮಾಡೋದಕ್ಕೆ? ಇವರಲ್ಲ, ಪ್ರತಿಯೊಬ್ರು ಗಾಡಿನೂ ನಾವು ಹಿಡಿತೀವಿ. ಇವತ್ತು ಫಾರೆಸ್ಟ್ ಗಾಡಿ ಜಸ್ಟ್ ಮಿಸ್ ಆಯ್ತದು. ಗಾಡಿ ನಂಬರ್ ನೋಟ್ ಮಾಡ್ಕೊಂಡು ಒಂದು ಕಂಪ್ಲೇಂಟ್ ಹಾಕಿ MD ಅವ್ರಿಗೆ ಕಳ್ಸೋದು ಸೀದಾ. ಒಂದು ID ಕಾರ್ಡ್ಗಳು ಹಾಕಲ್ಲ. ನೀವು ಯಾವ್ದೋ ಕಚೇರಿಗೆ ಹೋಗ್ತೀರಾ, ಸರ್ಕಾರಿ ಕಚೇರಿಗಳಲ್ಲಿ ನಾರ್ಮಲ್ ಒಂದು ನಗರಸಭೆಯಿಂದ ಹಿಡಿದು ತಾಲೂಕ್ ಆಫೀಸ್ ಆಗ್ಲಿ ಗ್ರಾಮ ಪಂಚಾಯತ್ ಹೋದ್ರೆ ID ಕಾರ್ಡ್ ಹಾಕಲ್ಲ ರೀ. ಸರ್ಕಾರ ಸಂಬಳ ತಗೊಳ್ತಾರೆ, ಎಲ್ಲ ಮಾಡ್ತಾರೆ. ಇವಾಗ್ಲೂ ನೋಡಿ ಅಧಿಕಾರಿ ಎಲ್ಲ ID ಕಾರ್ಡ್ ಇಲ್ಲ. ಅವರು ಡ್ರೈವರ್ ಅಂತ ಅದು ಅವರು ಸ್ವಂತ. ಅದು ಪ್ರೈವೇಟ್ ಗಾಡಿ ಯಾವ್ದು ಗೋರ್ಮೆಂಟ್ ಬಳಸ್ತಾ ಇದಾರೆ. ಗೋರ್ಮೆಂಟ್ ಬಳಸ್ತಿರಲ್ಲ ಅವರು ಬಿಹೇವಿಯರ್ ಕೂಲಾರ ಹಿಂಗ್ ಬಚ್ಕೊಳ್ಳಿ, ಇಲ್ಲ ಬಾಣೆ ಯಾರು ಮಾಡ್ಲಿ, ಇಲ್ಲ ನಾಮಾರು ಬಳ್ಕೊಳ್ಳಿ. ಅದು ನಮ್ಗೆ ಬೇಡ. ಅದು ಪ್ರೈವೇಟ್ ಯೂಸ್ ಮಾಡಬಾರ್ದು ಅಷ್ಟೇ. ನಮ್ಗೆ ಏನಂದ್ರೆ ID ಕಾರ್ಡ್ಗಳು ಧರಿಸಬೇಕು. ಈ ರೀತಿ ಯೂಸ್ ಮಾಡಬಾರ್ದು. ಅಂದ್ರೆ ಫ್ಯಾಮಿಲಿ ದಿನಸಿ ಐಟಮ್ ಇದೆ ಒಳಗಡೆ ನೋಡಿ. ಪೂರ್ತಿ ತುಂಬಿಕೊಂಡಿದ್ದಾರೆ. ಮಕ್ಕಳು ಸ್ಕೂಲ್ ಬ್ಯಾಗ್ ಇದೆ, ಅಂಗನವಾಡಿ ಟ್ರಿಪ್ ಅನ್ಕೊಂಡ್ಬಿಟ್ಟಿದ್ದಾರೆ. ನಾವೇ ಒಂದು 10 ರೂಪಾಯಿ ಕಮ್ಮಿ ಆದ್ರೆ ಆಟೋದಲ್ಲಿ ಹೋಯ್ತೀವಿ. ನಮ್ಗೆಲ್ಲ ಫೆಸಿಲಿಟಿ ಇದೆಯಾ? ಇವ್ರಿಗೆ ಸಂಬಳ ಇತ್ತು, ಎಲ್ಲಾ ವ್ಯವಸ್ಥೆ ಇರುತ್ತೆ ಇವ್ರಿಗೆ. ಪ್ರಶ್ನೆ, ಕಾಂಟ್ರಾಕ್ಟ್ ಬೇಸ್ ಯಾವ ಕಳ್ಸಾರ ಅವ್ರು ಹೋಗ್ತಾರಂತೆ. ಇವರಿಗೆ ಈಗ ಇವರು ಅವ್ರಿಗೆ ಕರ್ಕೊಂಡು ಬಂದಿರಲ್ಲ, ಯಾವ ಬೇಸಿಸ್ ಮೇಲೆ ಇವ್ರು ಕರ್ಕೊಂಡು ಬಂದಿದ್ದಾರೆ. ಇವ್ರು ಕಾಂಟ್ರಾಕ್ಟ್ ಬೇಸಿಸ್. ಇವ್ರು ಗೊತ್ತಿಲ್ಲ ಯಾವ ಆಫೀಸರ್ ಯಾರ್ಯಾರು ಪರ್ಮನೆಂಟ್ ಅಲ್ಲ ಇವರು. ಈಗ ಅವರಿಗೆ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಯಾವ ಬೇಸಿಸ್ ಮೇಲೆ ಕರ್ಕೊಂಡು ಅವ್ರ ಆಫೀಸರ್ ಅಂತ ಇವ್ರಿಗೆ ಏನ್ ಗೊತ್ತು? ಅವ್ರ ID ಇಲ್ಲ, ಏನೂ ಇಲ್ಲ. ಡೈಲಿ ಹಾಕೊಂಡಿರ್ತಾರೆ. ರೆಗ್ಯುಲರ್ ಡ್ರೈವರ್ ನಾನೇ. ರೆಗ್ಯುಲರ್ ಡ್ರೈವರ್ ನಿಮ್ ತಪ್ಪಿಲ್ಲ ಬಿಡಿ ಸರ್. ಸಾಹೇಬ್ರು ಏನ್ ಹೇಳ್ತಾರೆ ಬಂದಿರ, ನಿಮ್ ತಪ್ಪಿಲ್ಲ ಬಿಡ್ರಿ. ಇದರಲ್ಲಿ ಸಮೀರ್ ಸರ್, ಈಗ ನೀವು ರಜಾ ಹಾಕಿದಾಗ ಯಾರು ಬರ್ತಾರೆ? ರಜಾ ಹಾಕಿದಾಗ ನೀವು ರಜಾನೇ ಮಾಡಲ್ವಾ?
ನಾನು ಕೇಳ್ತಿರೋದು 90% 10% ಒಂದಿನಾದ್ರೂ ರಜೆ ಹಾಕ್ತೀರಾ, ಅವಾಗ ಗಾಡಿ ನಿಂತಿರತ್ತ ಯಾರೋ ಬೇರೆ ಡ್ರೈವರ್ ಬರ್ತಾರ, ಓನರ್ ಗೊತ್ತಾ ಯಾರೋ ನಾಳೆ ಯಾವಾಗ ಇಟ್ಕೋಬೇಕಲ್ಲ ಡ್ರೈವರ್, ಯಾರು ಬರಲಿ ಬಂದು ತೋರಿಸ್ಬೇಕಲ್ಲ ನಾನು ಆಫೀಸರ್ಗೆ ಅಂದ್ಬಿಟ್ಟು ಕರೆಕ್ಟ್ ಟೈಮ್ ಅವ್ರು ಎಷ್ಟು ಲೇಟ್ ಆದ್ರೂ ಆಗ್ಲಿ ನಾವು ತಿಳಿಸ್ತೀವಿ. ಈಗ ಇದು ಇಟ್ಕೊಂಡ್ರಿ ಮೊಬೈಲ್, ನಾನು ಲೈವ್ ಅಲ್ಲಿ ಹೇಳ್ತೀನಿ. ಬಂಧುಗಳೇ ನಮಸ್ಕಾರ. ಈ ವಾಹನವನ್ನು ಸುಮಾರು ಅರ್ಧ ಗಂಟೆಯಿಂದ ನಾವು ತಡೆದು ನಿಲ್ಸಿದೀವಿ. ಸಾಮಾನ್ಯವಾಗಿ 112 ಅಂತ ಇರುತ್ತೆ, ಅಂದ್ರೆ ತುರ್ತು ಸೇವೆಗೆ 112 ಅಂತ ಇರುತ್ತೆ ಅವ್ರದ್ದು ಗಾಡಿ, ಸರ್ಕಾರದ್ದು ಪೊಲೀಸ್ ಗಾಡಿ. ಅವ್ರಿಗೆ ಯಾವುದೇ ಒಂದು ಕಂಪ್ಲೇಂಟ್ ಬಂದಾಗ ವಿದಿನ್ 15 ನಿಮಿಷದ ಒಳಗಡೆ ಅಟೆಂಡ್ ಮಾಡ್ಲೇಬೇಕಂತೇಳಿ ಅವ್ರಿಗೆ ರೂಲ್ಸ್ ಅಲ್ಲಿ ಇದೆ. ಈಗ ನಾವು ಸುಮಾರು 20 ನಿಮಿಷ ಮೇಲಾಯ್ತಲ್ಲೇನ್ರಿ, ಈಗ ನಾನು ಹತ್ರ ಅರ್ಧ ಗಂಟೆ ಆಯ್ತು. ಅರ್ಧ ಗಂಟೆಯಿಂದ 112 ಕಾಲ್ ಮಾಡಿದ್ರೆ ಬಂದಿಲ್ಲ. ಯಾಕಂದ್ರೆ ನಾವು ವಿಷಯ ಕೇಳ್ತಾ ಇರೋದು ಯಾಕೆ ಏನು ಅಂತ. ಒಂದು ಸರ್ಕಾರಿ ವಾಹನ ದುರುಪಯೋಗ ಆಗ್ತಿತ್ತು, ಅದನ್ನ ನಾವು ತಡೆದಿದೀವಿ, ಬನ್ನಿ ಸರ್ ಅಂತ ಹೇಳಿದ್ರೆ ಇದುವರೆಗೆ ಬಂದಿಲ್ಲ. ಅಂದ್ರೆ ಅವರ ಕರ್ತವ್ಯ ನಿರ್ಲಕ್ಷ್ಯ ಎಷ್ಟಿದೆ ಅಂತ ನೋಡ್ರಿ. ಏನು ಪೊಲೀಸ್ ಇಲಾಖೆ 112 18:02 ಕಾಲ್ ಮಾಡಿರೋದು ಫಸ್ಟ್. ಇವಾಗ ಟೈಮ್ ನೋಡ್ರಿ 6 ಗಂಟೆ 2 ನಿಮಿಷಕ್ಕೆ ಅಲ್ಲ 5:53 ಮಾಡಿದ್ರಲ್ರಿ. ಇಲ್ಲಿ 5:53 ಮಾಡಿದ್ದಾರೆ. ಅಂದ್ರೆ ಕರೆಕ್ಟ್ 20 ನಿಮಿಷ ಆಗಿದೆ, ಇನ್ನೂ ಬಂದಿಲ್ಲ. ಇನ್ನೂ ಕೇಳ್ತಾ ಇದಾರೆ ಎಲ್ಲಿ ಏನು. ಇವ್ರು ಮೋಸ್ಟ್ಲಿ ಬೆಂಗಳೂರಲ್ಲಿ ಅನ್ಕೊಂಡಿದ್ರೆ ನೀವು ಶಿವಮೊಗ್ಗದಲ್ಲಿ ಅಂತ ಹೇಳಿದ್ರೆ ಅವ್ರು ಹಂಗ ಅನ್ಕೊಂಡಿರ್ಬೇಕು. ನಾನು 2 ಸಲ ಬೆಂಗಳೂರಿಗೆ ಹೋದ್ರು ಅಲ್ವೇನ್ರಿ. ಒಂದ್ಸತಿ ಕಂಪ್ಲೇಂಟ್ ಮಾಡಿದಾಗ ಅವ್ರು ಏನಂದ್ರು ಇನ್ನೂ ಕಂಪ್ಲೇಂಟ್ ರಿಜಿಸ್ಟರ್ ಆಗಿಲ್ಲ ಅಂತ. ಇನ್ನೊಂದ್ಸಲ ಹೋಗ್ಲಿ, ಇನ್ನೊಂದ್ಸಲ ಕಂಪ್ಲೇಂಟ್ ಮಾಡಿದೀವಿ ನಾವು. ಇಲ್ಲ ಸರ್, ಬಂದಿ ಅದೇನು ಇವರೆಲ್ಲ ಬಿಡಿ, 112 ಅಲ್ಲ ಬಿಡಿ, ಅವರೆಲ್ಲ ಬಿಡಿ ಸರ್, ಅವರೆಲ್ಲ ಒಂದು ಕಂಪ್ಲೇಂಟ್ ಬರ್ದು. ಬಂಧುಗಳೇ, ಈಗ ನಾನೇ ಕಂಪ್ಲೇಂಟ್ ಮಾಡಿದ್ದು. ನನ್ನ ಹೆಸರು ಸಮೀರ್ ಅಂತ, ಶಿವಮೊಗ್ಗ ಕಾರ್ಯದರ್ಶಿ. ನಾನೇ ಕಂಪ್ಲೇಂಟ್ ಮಾಡಿದ್ದು. ಫಸ್ಟ್ ಕಂಪ್ಲೇಂಟ್ ಮಾಡಿದಾಗ ಈಗ ಕಾಲ್ ಬರುತ್ತೆ, ಒಂದು 5 ನಿಮಿಷದಲ್ಲಿ ಗಾಡಿ ಬರುತ್ತೆ ಅಂತ ಹೇಳಿದ್ರು. ಮತ್ತೆ ಒಂದು 7-8 ನಿಮಿಷ ಕಾಯ್ದ್ಬಿಟ್ಟು ಮತ್ತೊಂದ್ಸತಿ ಕಾಲ್ ಮಾಡಿದಾಗ ಅವ್ರು ಹೇಳ್ತಾರೆ ನಾವು ರಿಜಿಸ್ಟರ್ ಮಾಡಿ ಆಗಿಲ್ಲ ಅಲ್ರಿ ಕಂಪ್ಲೇಂಟ್ ನಿಮ್ದು ಫಸ್ಟ್ ಇಂದು ಅಂತ ಹೇಳಿದಾಗ ನಾನು ಇನ್ನೊಂದ್ಸತಿ ರಿಜಿಸ್ಟರ್ ಮಾಡ್ರಿ ಅಂತ ಹೇಳಿದೀನಿ. ಅವರು ಏನ್ ವಿಷಯ ಅಂತ ಕೇಳ್ತಾರೆ ನನಗೆ. ವಿಷಯ ಕೇಳಿದಾಗ ನಾವು ಇರೋ ವಿಷಯ ಹೇಳ್ತೀವಿ, ಈ ತರ ಗವರ್ಮೆಂಟ್ ವೆಹಿಕಲ್ ಹಿಡಿದಿದೀವಿ, ಈ ತರ ಫ್ಯಾಮಿಲಿ ಟ್ರಿಪ್ ನಡೀತಾ ಇದೆ, ಈ ತರ ಫ್ಯಾಮಿಲಿ ಬಂದು ಇಲ್ಲಿ ರೇಷನ್ ಮತ್ತೆ ಜಾಲಿಸ್ಕಾಸ್ ಜ್ಯುವೆಲ್ರಿಯಲ್ಲಿ ಎಲ್ಲ ತಿರ್ಗಾಡ್ತಿದೆ ಅಂತ ಹೇಳಿದಾಗ ಇವ್ರು ಏನ್ ಮಾಡ್ತೀಯಾರೋ ಗೊತ್ತಿಲ್ಲ. ಗವರ್ಮೆಂಟ್ ವೆಹಿಕಲ್ ಅಂತ ಹೇಳ್ಬಿಟ್ಟು ಇವ್ರು ಏನಾರು ತಡ ಮಾಡ್ತೀಯಾರೋ ಏನು ಗೊತ್ತಿಲ್ಲ. ಯಾಕಂದ್ರೆ ಇವರು 10 ನಿಮಿಷದಲ್ಲಿ ಸರ್ವಿಸ್ ಕೊಡ್ತಾರೆ. ನಾನ್ ನೋಡ್ದಂಗೆ 2-3 ಸತಿ ನಾವು ಕರೆದಿದ್ದೀವಿ, 10 ನಿಮಿಷದಲ್ಲಿ ಬರ್ತಾರೆ ಬೇರೆ ವಿಷಯಗಳಿಗೆ. ಇದು ಗವರ್ಮೆಂಟ್ ವಿಚಾರ ಅನ್ಬಿಟ್ಟು ಏನಾರು ಲೇಟ್ ಮಾಡ್ತೀರೋ ಗೊತ್ತಿಲ್ಲ. ಈಗಾಗಲೇ 17 ನಿಮಿಷ ಆಗಿದೆ. ಈಗ ನಾವು ಕಾಯ್ದು ಇನ್ನೊಂದು 5 ನಿಮಿಷ ನೋಡ್ತೀವಿ, ಮತ್ತೆ ನಾವು ಮುಂದೆ ಏನ್ ಮಾಡ್ಬೇಕು ಅದ್ ಮಾಡ್ತೀವಿ. ದಯವಿಟ್ಟು ಇದು ನಿಮ್ಮ ಗಮನಕ್ಕಿರ್ಲಿ ಬಂಧುಗಳೇ. ಇದೆಲ್ಲ ಲೈವ್ ಅಲ್ಲಿ ನಡೀತಾ ಇದೆ, ಎಲ್ಲ ಶೇರ್ ಮಾಡಿ, ಎಲ್ಲ ಇದಕ್ಕೆ ಲೈಕ್ ಮಾಡಿ. ಇನ್ನು ಮುಂದೆ ಯಾವ್ದೇ ರೀತಿಯ ಈ ತರ ಇದು ಯಾವಾಗ್ಲೂ ಆಗ್ಬಾರ್ದು ಅನ್ನೋದೊಂದು ನಮ್ಮ KRS ಪಾರ್ಟಿಯ ಇದು. ದಯವಿಟ್ಟು ಇದಕ್ಕೆ ಶೇರ್ ಮಾಡಿ ಬಂಧುಗಳೇ. ಬರ್ಲಿ ಅವರು 112 ಅವರು ಎಷ್ಟು ಡಿಲೇ ಮಾಡ್ತಾರೋ ಇರ್ಲಿ ಮಾಡೋಣ, ಅವ್ರ ಅಥಾರಿಟಿಗೆ ಒಂದು ಮಾತಾಡೋಣ. ನಮ್ಮಲ್ಲಿ ನಿಮ್ಮಷ್ಟು ಕಾರ್ಯಕರ್ತರಿದ್ರೆ ದಿನಕ್ಕೆ 10 ಗಾಡಿ ಹಿಡಿಗೋದ್ರೆ ಒಂದಲ್ಲ ಇಂಥವು ಇವಾಗ್ಲೂ ಎಲ್ಲೆಲ್ಲ ಓಡಾಡ್ತಿರ್ತವೆ. ನಡೆದಿ ಸಿಕ್ಕಬಹುದು ಇವ್ರಿಗೆಲ್ಲ. ಇವರಿಗೆ ನನ್ ಗೊತ್ತಿದ್ದಂಗೆ ಒಂದು ಮಂತ್ಲಿ ಇಷ್ಟು ಕಿಲೋಮೀಟರ್ ಅಂತ ಮಿನಿಮಮ್ ಇರ್ತದೆ. ಆ ಇಷ್ಟು ಕಿಲೋಮೀಟರ್ಗೆ ದುಡ್ಡು ಇವ್ರಿಗೆ ಹೋಗುತ್ತೆ, ಚಾರ್ಜ್ ಕಿಲೋಮೀಟರ್ ಲೆಕ್ಕ. ಅದು ಗಾಡಿ ಓಡ್ಲಿ ಬಿಡ್ಲಿ, ಗಾಡಿ ಜಾಸ್ತಿ ಓಡ್ಕೊಂಡು ಜಾಸ್ತಿ ದುಡ್ಡು ಹೋಗುತ್ತೆ. ಲೂಟಿ ಮಾಡಿ ಜನರ ಮೇಲೆ ತೆರಿಗೆ ಹಾಕ್ರಿ, ಇವರು ಸರ್ಕಾರಿ ಜೀಪ್ಗಳು ಓಡಾಡಿ ಅಂತ ಅಲ್ಲಿ ಹೋಗ್ತಾ ಇದ್ರೆ ಅಲ್ಲಿ ಹೋಗ್ತಾರೆ ಅಧಿಕಾರಿಗಳು. ID ಕಾರ್ಡ್ ಇಲ್ಲ, ಡ್ರೈವರು ಒಂದು ಯೂನಿಫಾರ್ಮೇ ಇಲ್ಲ. ಯಾರಾದ್ರೂ ಆಮೇಲೆ ಹಂಗೆ ರಿವರ್ಸ್ ಹೊಡ್ಕೊಂಡು ಹೋಗಕ್ಕಿದ್ರೆ ನೀವು ಹಿಂದ್ಗಡೆ ಇರೋಣ. ಫಸ್ಟ್ AW ಅವರಿಗೆ ಕರೆ ಮಾಡಿದಾಗ ಅವರು ಮೀಟಿಂಗ್ ಇದೆ ಅಂತ ಹೇಳಿಲ್ಲ. ಒಬ್ಬ ಯಾರೋ ಅಧಿಕಾರಿಯ ಸೆಂಡ್ ಆಫ್ ಇರ್ತದೆ, ರಿಟೈರ್ಮೆಂಟ್ ಆಗಿ ಸೆಂಡ್ ಆಫ್ ಮಾಡ್ತಾರೆ ಅದು ಅಂತ ಹೇಳಿದ್ರು.
ನಾವಾಗ ಸರ್ ಏನೋ ಮೀಟಿಂಗ್ ಇದೆ ಅಂತ ಕೇಳಿದ್ರೆ ಹ್ಞೂ ಹೌದು ಹೌದು ಮೀಟಿಂಗ್ ಇತ್ತು ಅಂತಾರೆ. ಆದ್ರೆ ಹೌದು ಅವರು ಫ್ಯಾಮಿಲಿನೂ ಇದ್ರು. ನಾವಲ್ಲಿ ಪ್ರಶ್ನೆ ಮಾಡ್ತಿದ್ದಂಗೆ ಡೋರ್ ತೆಗೆದ್ಬಿಟ್ಟು ಇಳಿದೋದ್ರು. ಶಿಕಾರಿಪುರ ಇಲ್ಲಿದೆ ನೋಡ್ರಿ, ಉಪವಿಭಾಗ ಶಿಕಾರಿಪುರ ಮೆಸ್ಕಾಂ. ನಾವು ಮಧ್ಯಾಹ್ನ 1 ಗಂಟೆ ಆಸ್ಪಾಸಿಂದ ನಮ್ಗೆ ಅಲ್ಲಿ ಕೊಮ್ಮನಾಳ ಗ್ರಾಮದಿಂದ ಹೊರಟ ಮೇಲೆ ನಾವು ಇಲ್ಲೇ ಇದ್ದೇವೆ. ಗಾಡಿ ಎಲ್ಲೆಲ್ಲ ಹೋಗತ್ತೆ ಏನೇನೋ ಎಲ್ಲ ನೋಡ್ತಾ ಇದ್ದೀವಿ. ಇದು ಇವ್ರಿಗೆ ಏನಂದ್ರೆ ಈ ಗಾಡಿ ಇಲ್ಲಿತ್ತು ಅಂತ ಹೇಳಿ ಅವರು ಪ್ರೂಫಿಗೆ ಸಾಕ್ಷಿ ನಾಳೆ ದಿನ ನಾವು ಕೇಸ್ ಕೊಡ್ತಂದ್ರೆ ಹೌದು ನಾವು ಹೋಗಿದ್ವಿ ಅಟೆಂಡ್ ಮಾಡಿದ್ವಿ, ಅವ್ರು ಫೋಟೋ ಹೊಡ್ಕೋತಾರೆ. ಹೌದು ಮಾಮೂಲಿಯಾಗಿ ಇಟ್ಕೊಳ್ರಿ. ಸರ್ ಏನ್ ಸರ್ ಲೇಟ್ ಆಯ್ತಲ್ಲ ನಿಮ್ದು? 15 ನಿಮಿಷ ಏನೋ ಅಲ್ಲ ನಿಮ್ ಟೈಮ್ ಇರೋದಾ? ಟೈಮ್ ನೋಡಿ, ನೀವು ಎಷ್ಟು ಗಂಟೆ ಕಾಲ್ ಮಾಡಿದಿರಿ? 6 ಗಂಟೆ 8 ನಿಮಿಷ. ನಮಗೆ 15 ನಿಮಿಷ ಪ್ರಾವಿಷನ್ ಇರ್ತದೆ. ಈಗ ಟೈಮ್ ಇಲ್ಲಿ ನೋಡಿ, ನನ್ನ ಕಾಲ್ ಹಿಸ್ಟ್ರಿ ಅಲ್ಲ ಇರ್ಲಿ. ಅಲ್ಲ ಇಲ್ಲಿ ನೋಡಿ ಸರಿ ಓಕೆ ನೋಡಿ 5 ಗಂಟೆ ಅಡ್ಡ ಇರ್ರಿ. ಇವ್ರ ಅಧಿಕಾರಿ ಅಂತ ಹೇಗೆ ಗೊತ್ತಾಗುತ್ತೆ ಸರ್? ನೀವು ಹೇಳಿ, ನಿಮ್ಗೆ ಏನಾದ್ರು ಗೊತ್ತಾಗತ್ತಾ ಯಾರು ಅಧಿಕಾರಿ ಅಂತ ಅವ್ರು ಹೇಳ್ತಾರೆ? ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ, ಕೇಳ್ತಿದ್ದೀನಲ್ಲ. ಹೇಳಿ ಸರ್ ಫ್ಯಾಮಿಲಿ ದಿನಸಿ ಐಟಮ್ ನೋಡಿ ಸರ್, ಬನ್ನಿ ಅಲ್ಲ ಇಲ್ಲ ದಿನಸಿ ಎಲ್ಲ ಇದೆ ನೋಡಿ, ಬನ್ನಿ. ಅವರು ಬನ್ನಿ, ಲೈವ್ ವಿಡಿಯೋದಲ್ಲ ಇದೆ. ಅವರು ನಾವು ಪ್ರಶ್ನೆ ಮಾಡ್ಬೇಕಾದ್ರೆ ಗಾಡಿ ಇಳಿದ ಮೇಲೆ ಅವರು ಡೋರ್ ತಪ್ಪು ಇಳಿದು ಹೋದ್ರು. ಅವರು ಲೈವ್ ಇದೆ. ಇದು ಗಾಡಿ ಅಡ್ಡ ಇರ್ರಿ ಹಂಗೆ. ಒಂದು ಫೋಟೋ ತಗೊಳ್ಳಿ. ಸರ್ ಇದು ಡಿಕ್ಕಿ ತೆಗಿಯಪ್ಪ. ಓಪನ್ ಇದೆಯಾ ಸರ್? ಬನ್ನಿ. ಇದು ನೋಡ್ರಿ, ನೋಡಿ ಇದು ನೋಡ್ರಿ ಯಾವ ರೀತಿ ಸರ್ಕಾರಿ ವಾಹನ ಯೂಸ್ ಆಗುತ್ತೆ ನೋಡ್ರಿ. ದಿನಸಿ ಐಟಮ್. ಅಯ್ಯ ಸರ್ ಬನ್ನಿ ನಮ್ಮ ಮೊಬೈಲ್ ಎಲ್ಲಿದ್ರಿ? ಸರಿ 1 ನಿಮಿಷ. ನನ್ನ ಮೊಬೈಲ್ ಕ್ಯಾಮ್ರಾ ಇಲ್ಲ ಇದ್ರಾ? ಓಕೆ ಬನ್ನಿ ತೋಳಿ. ಸ್ಟ್ರೈಟ್ ಇಟ್ಕೊಳ್ಳಿ, ಹಿಂಗೆ ಸ್ಟ್ರೈಟ್ ಇಟ್ಕೊಳ್ಳಿ. ಓಕೆ ಬರ್ರಿ ನೋಡಿ. ಎಣ್ಣೆ ಇದು ತೋಳಿ. ಗೋಲ್ಡ್ ವಿನ್ನರ್. ಸರಿ ಆಯ್ತು, ಓಕೆ. ಹೂವು ಎಲ್ಲ ಇದೆ. ಮಲ್ಲಿಗೆ ಹೂವು. ಮುಂದೆ ಬರ್ರಿ. ಫೋಟೋಸ್ ಆಯ್ತಲ್ವಾ?
ಸರಿ, ಫೋಟೋಸ್ ಆಗಿದಲ್ಲ, ಓಕೆ. ಇದನ್ನ ಕಂಪ್ಲೇಂಟ್ ಕೊಟ್ಟು ಮುಂದಿನ ಪ್ರೊಸೀಜರ್ ಇದು ಮಾಡೋಣ. ನಾನು ಅಲ್ಲಿ ಸ್ಟೇಷನ್ ತಿಳಿಸ್ತೇನೆ ನೆಕ್ಸ್ಟ್ ಏನ್ ಮಾಡಬೇಕು ಅನ್ನೋದು ನಮ್ಗಿಂತ ಸರಿ, ಓಕೆ. ಇನ್ನೊಂದು ಪ್ರಶ್ನೆ ಮಾಡ್ಕೊಳ್ಳಿ ಸರ್, ಐಡಿ ಕಾರ್ಡ್ ಅದೊಂದು ಲಕ್ಷ ಮಾಡ್ಕೊಳ್ಳಿ. ಅಲ್ಲಿ ಐಡಿ ಕಾರ್ಡ್ ಕೇಳಕ್ಕಾಗಲ್ಲ. ಸರಿ ಸರಿ ಮಾಡ್ತಾರೆ. ಸರಿ, ಆಯ್ತು. ಸರಿ, ಆಯ್ತು. ಅದು ಫೋಟೋ ಎಲ್ಲ ತಗೊಂಡಿದ್ರಲ್ಲ, ಸರಿ, ಓಕೆ, ಬನ್ನಿ ಸರ್, ಬನ್ನಿ. ಆಯ್ತು, ಇರ್ರಿ 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 ಇರ್ರಿ. ಈ ಕಡೆ ಫೋನ್ ಮಾಡಿದ್ರಲ್ಲ ಯಾರು? ನಾನೇ ಸಮೀರ್ ಅಂತ. ಸಮೀರ್. ನಿಮ್ಮ ಕಡೆ ಏನೋ ಡೀಟೇಲ್ ತಗೊಳ್ರಿ, ಅವ್ರ ಹೆಸರಿಗೆ. ಇಲ್ಲಿ ಹಿಡಿದ್ರಿ ಅಲ್ಲ ಡೀಟೇಲ್ಸ್ ಅಂತ ಒಂದು ಹಳೆ ಇರಿ, ಅವ್ರು ಫೋನ್ ಮಾಡ್ಕೊಂಡು ಬರ್ತಾರೆ. ಇರಿ, ಅವರು ಅವ್ರ IR ಆಫೀಸರಿಗೆ ಫೋನ್ ಮಾಡ್ತಾ ಇರ್ತಾರೆ, ಏನು ಎಂತ ಮಾಡೋದಂತ. ನಮ್ಮಲ್ಲಿ ಸುಮ್ಮನೆ ನಮ್ಮ ಹಿಂದ್ಗಡೆ ನಿಲ್ಲೋರು ಇದ್ರೆ ನಾವು ಎಷ್ಟೋ ಗಾಡಿಗಳು ಹಿಡಿತೀವಿ. ದಿನಕ್ಕೆ 10-15 ಗಾಡಿ ಹಿಡಿಬೋದು, ದಿನ ಓಡಾಡ್ತವೆ. ಏನಂದ್ರೆ ನಮ್ಮ ಪಕ್ಷದಲ್ಲಿರುವ ಸೈನಿಕರಿಗೆ ಅವ್ರ ಸ್ವಂತ ಖರ್ಚಲ್ಲೇ ಬರೋದು, ಓಡಾಡೋದು, ಅವರು ಕೆಲಸ ಮಾಡ್ಕೊಂಡು, ಎಲ್ಲ ಸಣ್ಣ ಪುಟ್ಟವ್ರು, ಎಲ್ಲ ಕೂಲಿ ಕೆಲಸ ಮಾಡ್ಕೊಂಡಿರೋರು. ಅಂದ್ರೆ ಸಮಾಜದಲ್ಲಿರೋ ಅನ್ಯಾಯ ಅವರು ಅನುಭವಿಸಿರ್ತಾರೆ. ನಿಮ್ಗೂ ಅನುಭವಿಸ್ತಾರೆ. ಏನಂದ್ರೆ ನಿಮ್ಗೆ ಟೈಮ್ ಕೊಡಕ್ ಆಗ್ತಾ ಇಲ್ಲ. ನಮ್ಮಲ್ಲಿ ಟೈಮ್ ಕೊಟ್ಟು ಬರ್ತಾರೆ, ಮಾಡೋದು ಇಷ್ಟ ಆಗುತ್ತೆ. ಅದೇ ರೀತಿ ನಮ್ಮ ಜೊತೆನೆ ಯಾವಾಗ್ಲೂ ಇದ್ರೆ ಆರಾಮ ದಿನಕ್ಕೆ 15 ಗಾಡಿ ಹಿಡಿಬೋದು. ಬರೀ ಇದುವೇ ಬಹಳಷ್ಟು ದಿನ ಬರ್ತಾರೆ. ನಾವು ಒಬ್ರು ಇಬ್ರು ಇರ್ತೀವಿ, ಒಂದೊಂದ್ಸಲ ನಡೆಯಪ್ಪ ಅಂತ ಹೋಗ್ತೀವಿ. ಇವತ್ತು ನಮ್ಮ ಸೈನಿಕರು ಕಾರ್ಯ ಮಾಡಿದ ಕೂಡ ವಿಡಿಯೋ ನೋಡಿ ಮಧ್ಯಾಹ್ನನೇ ಸರ್ ಎಲ್ಲಿದೆ ಗಾಡಿ ಪ್ರತಿಯೊಬ್ರು ನಾವು ಮಾತಾಡ್ಕೊಂಡು ಅಲ್ಲಿಂದ ಈ ಗಾಡಿ ಇಲ್ಲೋಯ್ತು, ನೀನ್ ಎಲ್ಲಿದೆಯಾ ಅಲ್ಲಿ ನೋಡ್ಕೋ, ಅಲ್ಲಿಂದ ಅಲ್ಲಿ ನೋಡ್ಕೋ, ಈ ತರ ನೋಡಿ ಈ ಗಾಡಿನ ಇವತ್ತು ಇದು ಮಾಡಿರೋದು. ನಮ್ ಜೊತೆ ಯಾವಾಗಲೂ 6 ಜನ ಸೈನಿಕರು. ಬಟ್ ಏನಂದ್ರೆ ನಮ್ಮ ಸೈನಿಕರಿಗೆ ಖುಷಿ ಆಗಿದೆ ಅಂದ್ರೆ ಕರೆದು ಕೂಡಲೇ ಬರ್ತಾರೆ ಕೆಲಸ ಬಿಟ್ಟು. ನಾವು ಮಧ್ಯಾಹ್ನ ಊಟ ಮಾಡಿಲ್ಲ, ಮಧ್ಯಾಹ್ನ ಟ್ರ್ಯಾಕ್ ಮಾಡ್ತಿರೋದು ನಾವು, ಎಲ್ಲಿದ್ದಾರೆ ಏನಿದ್ದಾರೆ ಅಂದ್ಬಿಟ್ಟು. ಮಧ್ಯಾಹ್ನ ಊಟ ಮಾಡಿಲ್ಲ ಸರ್. ನಮಗೆ ಸಿಸ್ಟಮ್ ಸರಿ ಆಗ್ಬೇಕು, ಜನರಿಗೆ ಒಳ್ಳೇದಾಗ್ಬೇಕು, ಇಷ್ಟೇ ನಮ್ದು ಉದ್ದೇಶ. ಇರ್ರಿ ಅವ್ರು ಪೊಲೀಸರು ಏನ್ ಹೇಳ್ತಾರೆ, ಇರ್ರಿ ಪೊಲೀಸರು ಏನೋ ಡಾಕ್ಯುಮೆಂಟ್ ಎಲ್ಲ ಅವ್ರು ತಗೊಳ್ತಾರೆ. ಇರ್ರಿ ಅವ್ರಾಗೆ ಬಿಡಿ ಅಂದಾಗ ಬಿಡೋದ, ಬಿಡಿ ಅಂದ್ರೆ ಬಿಡ. ಪ್ರೊಸೀಜರ್ ಮಾಡಿ. ಏನ್ ಗೊತ್ತಿಲ್ಲ, ನಮ್ಗೆ ಇವ್ರ ಮೇಲೆ ಯಾವುದೇ ರೀತಿ ದ್ವೇಷ ಇಲ್ಲ. 1-2-3 ಜನಕ್ಕೆ ಇದ್ದಾಗ ಅವ್ರಿಗೂ ಅರಿವಾಗಿ ಅವ್ರುಗಳು ಯೋಚನೆ ಮಾಡೋದು, ಹೌದು ಜನಸಾಮಾನ್ಯರು ಕಷ್ಟಪಟ್ಟು ತೆರಿಗೆ ಕಟ್ತಾರಪ್ಪ, ನನ್ನ ಸ್ವಂತ ಗಾಡಿ ನಾನು ಯೂಸ್ ಮಾಡದ ಅಂತ ಅವ್ರ ಮನಸ್ಸಲ್ಲಿ ಬದಲಾವಣೆ ಬರ್ಬೇಕು ಪ್ರತಿಯೊಬ್ಬರಿಗೂ ಅಂತ ಅಷ್ಟೇ. ರಾಮ, ಏನ್ ಸಮಾಚಾರ? ಅದು ಶನಿವಾರ ಹೇಳಿದ್ದಾರೆ ಅಂದ್ರೆ ಅದು ನಿಮ್ಮ ಒಂದು ಹಾಗೆ ಇಲ್ಲಿ ಕವರ್ ಮಾಡ್ಕೊಂಡಿರಿ, ಸ್ವಲ್ಪ ಸೈಡಲ್ಲಿ ಇರಿ ಅಣ್ಣ. ಜನರ ಮೇಲೆ ತೆರಿಗೆ ಹಾಕ್ತಾರೆ. ಇವ್ರುಗಳು ಗಾಡಿ ಓಡಾಡಕ್ಕೆ ದುಡ್ಡಿಲ್ಲ ಅಂದಾಗ ನಮ್ಮ ಮೇಲೆ ತೆರಿಗೆ ಹಾಕ್ತಾರೆ, ಸರ್ಕಾರಿ ಗಾಡಿಗಳಿಗೆ. ಆಮೇಲೆ ಕೆಲವು ಅಧಿಕಾರಿಗಳಿಗಿದೆ ಎಂತೆಂತ ರೇಂಜ್ ಗಾಡಿ ಇದೆ ಗೊತ್ತೇನ್ರಿ, 40 ಲಕ್ಷವರೆಗೆ ಗಾಡಿ ಇದಾವೆ. ಆ ರೇಂಜ್ ಗಾಡಿಗಳಲ್ಲ, ಇನ್ನೋವಾ ಕ್ರಿಸ್ಟಾ, ಅವು ಏನೇನೋ ಗಾಡಿ 40 ಲಕ್ಷ ಅಂತದ್ ಬೇಕಾ? 10 ಲಕ್ಷದ ಇರ್ಟಿಗೆ ಕಾರ್ ಇದೆ. ಈಗ AC ಇದೆಯಪ್ಪ, ACನೇ ಬೇಕು ನಮ್ ಬಿಸಿಲು ಓಡಾಡಕ್ ಅಂದ್ರೆ ಇರ್ಟಿಗೆ ಕಾರಲ್ಲೇ AC ಇದೆ ಅಲ್ವಾ? ಯಜಮಾನ್ರೆ, ಸಾಯ್ಬೇಕು ನಮ್ಮಂತ. ಈಗ ಈ ತರ ಇವ್ರಿಗೆ 4 ಜನ ಬುದ್ಧಿ ಕಲಿಸ್ತಾರೆ, ನಾಳೆ ಎಲ್ಲ ಸಿಸ್ಟಮ್ ಸರಿಯಾಗಿ ಮಾಡ್ತಾರೆ. ಮಾಡಲ್ಲ, ಇಲ್ಲ ಹಿಂಗೆ ಸಾಯ್ಬೇಕಷ್ಟೇ. ಎಷ್ಟು ಇದಿದೆ ನೋಡಿ, ಧೈರ್ಯ ನೋಡಿ. ನಮ್ಮ ಅಧ್ಯಕ್ಷರು ಕೊಮ್ಮನಹಳ್ಳಿ ಬೆಳಗ್ಗೆ ಹೇಳಿದ್ದಾರೆ, ನೋಡಿದ್ದಾರೆ ಇವರು ಒಬ್ಬರೇ ಇದ್ರಲ್ಲ, ಮಾನ್ಯತೆಯಿಂದ ಹೇಳಿದ್ದಾರೆ.
ಸರ್ ಮಾಡ್ತಿರೋದು ನೀವು ತಪ್ಪು. ಆಮೇಲೆ ಇಳಿಸ್ಬಿಟ್ಟು ನೀವು ಬೆಲೆ ಕೊಟ್ಟಿಲ್ಲ. ಬೆಲೆ ಕೊಟ್ಟಿಲ್ಲ. ನಮ್ಮ ಕರೆಂಟಿಗೆ ಬೆಲೆ ಇಲ್ಲ, ನಮ್ಮ ಹೋರಾಟಕ್ಕೆ ಬೆಲೆ ಇಲ್ಲ, ಹೋರಾಟಕ್ಕೆ ಬೆಲೆ ಬರೀ ಸ್ಟಾಲಿನ್ ಬೆಲೆ ಬೇಡ. ಹೇಳ್ರಿ. ಏನ್ ಗೊತ್ತಾ, ಅಲ್ಲಿ ಕೊಮ್ಮನಾಳಲ್ಲಿ ನೋಡಿದಾಗ ಅಧಿಕಾರಿ ಇರ್ಲಿಲ್ಲ ಅಲ್ಲಿ, ಅದೇ ರೀತಿ ಬಂದಿದ್ದಾರೆ ಅಂದ್ರೆ ಅಧಿಕಾರಿ ಇಲ್ಲಿ ಅವಾಗ ಎಲ್ಲಾದ್ರು ಅಲ್ವಾ? ಫ್ಯಾಮಿಲಿ ಬರೀ ಫ್ಯಾಮಿಲಿಗೆ ಇಟ್ಟಿದ್ದಾರ, ಗಾಡಿ ಫ್ಯಾಮಿಲಿ ಇಟ್ಕೊಂಡಿಲ್ಲ. ಯಾಕೆ ಇಟ್ಕೋಬೇಕು? ಮನೆ ಸ್ವತ್ ಮಾಡ್ಕೊಂಡ್ಬಿಡಕ್ಕ ಅಲ್ಲೇ ಬಾತ್ರೂಮಿಗೆ ಇದ್ರೂಮಿಗೆಲ್ಲ ಬೇಕಾಗತ್ತ ನೋಡಿ. ಸಂಬಳ ಅಟ್ಲೀಸ್ಟ್ ಕನಿಷ್ಠ ನನಗೆ ಗೊತ್ತಿರಂಗೆ AEE ಕಡಿಮೆ ಅಂದ್ರೆ ಮೋರ್ ದನ್ 75,000. ಮತ್ತೆ ಹಿಂದೇನು 20,000 25,000 ಗಾಡಿ ಸ್ವಂತ ಇಟ್ಕೊಂಡು ಯೂಸ್ ಮಾಡ್ತಾರೆ ಸರ್. ಒಂದು ಸ್ವಂತ ಗಾಡಿ ಇಟ್ಕೊಂಡು ಡ್ರೈವರ್ ಇಡ್ರಿ, ಮುಗಿತಲ್ಲ. ಅಷ್ಟೇ ಕೆಲಸ. ನಿಮ್ ಕೆಲಸ ನೀವು ಮಾಡಿ. ಗೌರ್ಮೆಂಟ್ ಇವನೇ ಬೇಕಾ? ಬೇಡ ಬಿಡ್ರಿ, ಒಂದ್ ದಿವಸ ಬಾಡಿಗೆ ಅವರೇ ಡ್ರೈವ್ ಮಾಡ್ಕೊಂಡ್ ಬರ್ಬೋದು. ನಮಗಂತೂ ಬೆಂಡೆ ಇರ್ತಾರೆ, 1 ರೂಪಾಯಿಗೂ ಬೆಂಡೆ ಎತ್ತಿದ್ದಾರೆ. ನಮಗೆ ನೋಡ್ರಿ, ಟ್ಯಾಕ್ಸ್ ಒಂದ್ಸತಿ ಕಟ್ಟಿಲ್ಲ ಅಂತ ಹೇಳಿದ್ರೆ ನಮಗೆ ಬಿಟ್ಬಿಡ್ತಾರ? ಬಿಡಲ್ಲ. ಒಂದ್ ನಿಮಿಷ ಇಂಥವ್ರಲ್ಲಿ ಈಗ ನಿಂತ್ಕೊಂಡು ನೋಡಿ, ಓಡಾಡ್ಬೇಕು. ಸರ್ಕಾರಿ ವಾಹನ ಹುಡುಗರು ಎಲ್ಲ ಹೋಗ್ಬೇಕ್ರಿ, ಸಾಯ್ಬೇಕ್ರಿ. ಅದೇ ಅವರು ಗಾಡಿ ಬಂದಿರೋ ಬಾಡಿಗೆ ಆಗ್ತಿತ್ತು. 2 ಲಕ್ಷ ಸಂಬಳ, ಆರಾಮ ಜೀವನ ಇವರು. ಒಂದ್ ತಿಂಗಳು ಯಾಕೆ ಇರ್ಬೇಕು? ನಮಗೆ ಸುಮಾರು ಕಡೆ ಟ್ರಾಪ್ ಆಗುತ್ತೆ. ಒಂದ್ಸತಿ ನಾವು ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಇದೇ ಅಧಿಕಾರಿಗಳು ಇದೇ ಇದುಗಳು ನಮಗೆ ತಿಂದ್ಬಿಡ್ತಾರ ಹಂಗೆ. ಮತ್ತೆ? ಯಾಕ್ರಿ ಕಟ್ಟಿಲ್ಲ, ಏನ್ ಮಾಡಿದ್ರಿ ನೀವು, ಯಾಕೆ ಈ ತರ ಮಾಡಿದ್ರಿ ಅನ್ಬಿಟ್ಟು ಎಲ್ಲರೂ ಕರೆಕ್ಟ್ ನಾವ್ ಬಿಡ್ಬೇಕು ಅವ್ರಿಗೆ. ಮಾಡ್ತಾ ಇದ್ದೀರಾ. ಯಾವ್ದಿದ್ರೆ ಸಾರ್ವಜನಿಕ ನಾವು ಸಪೋರ್ಟ್ ಇಲ್ಲ, ನೀವು ಬದಕಲ್ಲ. ನಿಮಗೆ ನಾವು ಸಪೋರ್ಟ್ ಮಾಡ್ಬೇಕು. ನಾವು ಅವ್ರು ಮುಂದ್ಕೊಡ್ತಾರೆ. ನಾವು ಈಗ ಸುಮ್ನೆ ಬಾಯಿ ಮುಚ್ಕೊಡ್ತೀವಿ. ನೋಡಿ, ನಾವು ಪರ್ಪಸ್ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದ್ರೆ ಬೆಳಗ್ಗೆ ನಾವು ಸಾರ್ವಜನಿಕರು ನಿಮಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಅವರದ್ದು ತಿಮಿಂಗಳ ಮೀನು ಅವೆಲ್ಲ ತಗೊಂಡಿರ್ತಾರೆ. ಅಷ್ಟೇ. ಇಲ್ಲ ನಾವು ಗೆದ್ಲಿ ಇಟ್ಕೊಂಡು ರಾತ್ರಿ ಇಲ್ಲಿ ಮಲಗಬೇಕು. ನಾವು ಮಕ ನೋಡ್ಬಾರ್ದು, ನಾವು ಧಿಕ್ಕಾರ ಹೋಗ್ಬೇಕು. ಇಂಥವ್ರಿಗೆ ಬಿಡಬಾರ್ದು. ಏನ್ ಗೊತ್ತಾ, ಇವರು ಒಂದು ಲಿಮಿಟ್ಸ್ ಅಂತ ಇದೆ. ಆಮೇಲೆ ಇವ್ರಿಗೆ ಏನಾದ್ರು ಮೀಟಿಂಗ್ ಅಂತ ಬಂದ್ರೆ ಅಧಿಕಾರಿಗಳು ಫ್ಯಾಮಿಲಿ ಬರಂಗಿಲ್ಲ. ಎಲ್ಲ ಇರ್ಬೇಕು. ಯಾರು ಸೊತ್ತ ಸರ್ ಇದು? ಅವ್ರದೇ ಸೊತ್ತ. ಸರ್ ಈಗ ನೋಡಿ, ಬರೀ ನಾವು 5 ಜನ ಬಂದಿದೀವಿ ಅಷ್ಟೇ. ಈಗ 5 ಜನ ಬಂದಿದೀವಿ, ಈ ತರ ಇದು ಮಾಡಿದೀವಿ. ಮಧ್ಯಾಹ್ನದಿಂದ ಟ್ರ್ಯಾಕ್ ಮಾಡ್ತಿರೋದು, ಊಟ ಮಾಡಿಲ್ಲ, ಊಟ ಸಹಿತ ಮಾಡಿಲ್ಲ ನಾವು. ಈಗ ಅದೇ ತರ ನಮ್ಮ ಬಲ ಬಂದ್ಬಿಡ್ತು ಅಂದ್ರೆ ನೀವೆಲ್ಲ ಏನು ಕೆಲಸ ಆಯ್ತಮ್ಮ ಮನೆ ಹೋಗ್ಬೇಕಂತಾರೆ. ಯಾರು ಮಾತಾಡಲ್ಲ. ಇನ್ನೊಂದು ಸಾರ್ವಜನಿಕರು ಮಾತಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮಂತ ಮಾತಾಡ್ರಿ ಇಬ್ರು ಹಿಂದ್ಗಡೆ ನಿಂತು ಅವ್ರು ಹೇಳಿ ಸರಿ ಅಂದ್ರೆ ಸಾಕು, ನಮ್ಗೆ ಅಷ್ಟು ಸಾಕು. ಮಾತಾಡೋಂತ ಸಪೋರ್ಟ್ ಮಾಡಿದ್ರೆ ಯಾರಿಗೆ ನಮಗ್ ಮಾಡ್ತಾ ಇದಾರೆ ಒಳ್ಳೆ ಏನ್ ಕ್ರಮ ತಗೊಂಡ್ರು ದಿನ ಬೆಳಿಗ್ಗೆ ಅಂದ್ರೆ ತೆರಿಗೆ ಜಾಸ್ತಿ, ಇವತ್ತು ಅದು ಜಾಸ್ತಿ, ಇದು ಜಾಸ್ತಿ, ಎಲ್ಲ ಜಾಸ್ತಿ. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳ್ರಿ, ಗವರ್ಮೆಂಟ್ ರೂಲ್ಸ್ ಟೈಮಿಂಗ್ಸ್ ಎಷ್ಟು ಮಾಡ್ಕೊಂಡಿರೋದು 10:30 ಇಂದ 5:30. 10:30 ಇಂದ 5:30 ಅಂದ್ರೆ 10:30 ಇಂದ 5:30ಗೆ ಕರೆಕ್ಟ್ ಆಗಿ 7 ಅವರ್ ಡ್ಯೂಟಿ, ಮಧ್ಯ 1 ಅವರ್ ಊಟಕ್ಕೆ ಹೋಗ್ತಾರೆ. 6 ಅವರ್ ಕೆಲಸ ಮಾಡೋದಕ್ಕೆ ಏನ್ ಸಂಬಳ ಗೊತ್ತಾ? ಒಬ್ಬ ಡಿ ಗ್ರೂಪ್ ನೌಕರನ್ ಕೂಡ 25-30 ಸಾವಿರದಿಂದ ಸಂಬಳ. ಹುಟ್ಟಾಗಿಲ್ಲ ಸರ್, ಹೋಗ ಹೇಳ್ತಾರೆ. ಆ ತರ ಇದಾವೆ ಇವೆಲ್ಲ. ಸಂಜೆ ಸೈಕಲ್ ಹೊಡಿತಾ ಇರ್ಬೇಕು. ನಮ್ಮ ಪಕ್ಷ ನಾವು ಯಾವತ್ತು ಬರ್ತೀವಿ ಅದು ದೇವ್ರಿಗೆ ಬಿಟ್ಟಿದ್ದು ಏನ್ ತೊಂದ್ರೆ ಇಲ್ಲ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಒಂದು ನೀವು ಕೆಲವು ಈಗ ನಾವೇ ಈಗ ಮಾಹಿತಿ ಈ ಗಾಡಿ ಎಲ್ಲೋ ಐತೆ ಅಂತ ತಿಳ್ಕೊಬೇಕಾದ್ರೆ RTI ಹಾಕಿ ತಗೋಬೇಕು. 30 ದಿನ ಟೈಮು, ಅಷ್ಟೊಳಗೆ ಎಲ್ಲೇ ಐತ್ರಿ ನಾವು. ನಮ್ಮ ಪಕ್ಷ ಬಂದ್ರೆ RTI ಇಲ್ವೇ ಇಲ್ಲ. ನಿಮ್ಗೆ ಏನ್ ಬೇಕು ವೆಬ್ಸೈಟ್, ಈ ಗಾಡಿ ಇಲ್ಲಿ ಓಡ್ತಾ ಇದೆ, ಈ ಗಾಡಿ ಇಲ್ಲಿ ಓಡ್ತಾ ಇದೆ, GPS ಯಾರಾದ್ರೂ ಯಾವ ಗಾಡಿ ಎಲ್ಲ ಹೋಗ್ತದೆ ನೋಡ್ಕೊಳ್ಳಿ. ನಮ್ಮ ಪಕ್ಷ ಬಂದ್ರೆ RTI ಇಲ್ವಾ, ನೀವು ಡೈರೆಕ್ಟ್ ಆಗಿ ಹೋದ್ರೆ ಆಮೇಲೆ ಇವತ್ತು ಕಚೇರಿಯಲ್ಲಿ ಆಫೀಸರ್ ಇಲ್ಲ ಅಂತೇಳಿ, ಕಚೇರಿಯಲ್ಲಿ ಆಫೀಸರ್ ಇಲ್ಲ ಅನ್ಕೊಂಡು ಹೇಳಿ ಸರ್. ಅಲ್ಲ ಸರ್, ಒಂದೊಂದು ನಾವು ಫೋನ್ ಮಾಡಿದಾಗ ಏನಂದ್ರು ಗಾಡಿ ಸರ್ ನಾವು ಈಗ ಅವ್ರು ಮಾತಾಡಕ್ ಬೇಡ ಸರ್, ನಾವು ನಿಲ್ಸ್ಬಿಟ್ಟು ಮಾತಾಡಕ್ ಬೇಡ ಸರ್. ಯಾರವರು ಯಾರಿದಾರಲ್ಲ ಗಾಡಿಯಲ್ಲಿ? ಬರ್ರಿ ಹೌದು, ಮಾಡ್ಕೊಂಡಿದ್ದೀವಿ. ಓಕೆ ಆಯ್ತು. 1 ಮಂತ್ ನೋಡಿ ಹೌದು ಸರ್. ಬಂಧುಗಳೇ, ಈಗ ಏನು ನಮ್ಮ ಆರಕ್ಷಕರು ಇದ್ದಾರೆ, ಈ ಕಡೆ ಹಿಡೀರಿ ರಾಜೇಂದ್ರ. ಆರಕ್ಷಕರು ಅವರ ನಮ್ಮ ಜಿಲ್ಲಾ SP ಅವರು ಅವರಿಗೆ ಕರೆ ಮಾಡಿ ಮಾತಾಡಿದಾಗ ಅವ್ರ ಜೊತೆ ನಮ್ಮ ಕಾರ್ಯದರ್ಶಿ ಅವರು ಮಾತಾಡ್ತಾ ಇದ್ದಾರೆ. ಅವರ ಮಾತಿನ ಮೇಲೆ ಆ ಗಾಡಿಯನ್ನು ಬಿಟ್ಟಿದೀವಿ. ಆದ್ರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಸರ್ಕಾರಿ ಅಧಿಕಾರಿ ಈ ರೀತಿ ಮಿಸ್ಯೂಸ್ ಮಾಡ್ತಿರೋರು ದಯವಿಟ್ಟು ಯೋಚನೆ ಮಾಡಿ, ಒಂದ್ಸಲ ಕಾಮನ್ ಆಗಿ ಯೋಚನೆ ಮಾಡಿ. ಜನರ ತೆರಿಗೆ ಹಣ ಅದನ್ನ ಸೊಳ್ಳೆ ತಿಂದಂಗೆ ರಕ್ತ ಇರ್ದಂಗೆ ಇರ್ಬೇಡಿ. ದಯವಿಟ್ಟು ನಿಮ್ಮ ಕುಟುಂಬ ಕೆಲಸ ಇತ್ತು ಅಂದ್ರೆ ಆಟೋದಲ್ಲಿ ಕಳಿಸಿ. ಆಟೋದವನಿಗೆ ಅವ್ನ ಕುಟುಂಬ ಬದುಕ್ತದೆ, ಅವ್ನ್ ತೆರಿಗೆ ಕಟ್ತಾ ಇರ್ತಾನೆ. ನೀವು ಆಟೋದಲ್ಲಿ ಕಳಿಸಿದ್ರೆ ಅವನು ಬದುಕ್ತಾನೆ. ಇಲ್ಲ ಟ್ಯಾಕ್ಸಿಗಳಿದಾವೆ. ನಾನ್ ನೋಡ್ದಂಗೆ ಈ ಕಡೆ ತೋರಿಸ್ರಿ, ಇದು ಶಿವಮೊಗ್ಗ ಟ್ಯಾಕ್ಸಿ ಸ್ಟ್ಯಾಂಡ್. ನಾನ್ ನೋಡ್ದಂಗೆ ಮಧ್ಯಾಹ್ನ 1 ಗಂಟೆ ಸುಮ್ಮನೆ ಇದ್ದಾರೆ, ಬಾಡಿಗೆ ಇಲ್ಲ.
ಅದೇ ಒಬ್ಬ ಅಧಿಕಾರಿ ನೋಡಮ್ಮ ನನ್ ಸಂಬಳ ಬರ್ತದೆ ನಾನು ಸರ್ಕಾರಿ ವಾಹನ ಮುಟ್ಟಲ್ಲ ನೀವು ಟ್ಯಾಕ್ಸ್ ಮಾಡಿ ಅಂತ ಹೋದ್ರೆ ಅವನಿಗೆ ಬಾಡಿಗೆ ಆಗುತ್ತೆ, ಅವ್ನ ಕುಟುಂಬ ಊಟ ಮಾಡ್ತಾರೆ. ಇದನ್ನ ತಿಳ್ಕೊಳ್ಳಿ ದಯವಿಟ್ಟು. ನಾವು ಯಾವುದೇ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಅಲ್ಲ, ಆದ್ರೆ ನೀವು ಮಾಡ್ತಿರುವ ದುರುದ್ದೇಶ ವಿರುದ್ಧ ನಾವು. ಓಕೆ, ನಮಸ್ಕಾರ. ಆರಾಮಿದ್ರಾ? ಯಾವ ಕಡೆ? ಹಾ. ಅದು ಒಂದು ಸರ್ಕಾರಿ ವಾಹನ ಸರ್ಕಾರಿ ವಾಹನ ಫ್ಯಾಮಿಲಿ ಕರ್ಕೊಂಡು ರೌಂಡ್ ಹೊಡಿತಾರೆ. ಮಧ್ಯಾಹ್ನ 1 ಗಂಟೆ ಸಮಥಿಂಗ್ ಅಲ್ಲಿ ಬೊಮ್ಮನಾಳ ಗ್ರಾಮದಲ್ಲಿ ಮಕ್ಕಳನ್ನ ಪಿಕಪ್ ಮಾಡಿದ್ರು ಸ್ಕೂಲಿಂದ. ಅದು ಅಧಿಕಾರಿ ಎಲ್ಲಿದ್ರು ಅವಾಗ? ಆಯ್ತಾ, ಒಂದು ನಮ್ಮ ಅಧ್ಯಕ್ಷ ಅಲ್ಲೇ ಮಾತಾಡಿ ಕಳ್ಸಿದಾರೆ. ನೋಡ್ರಿ ಇವ್ರು ಮೇಡಮ್ಗೆ, ನೋಡಮ್ಮ ಅಧಿಕಾರಿ ಏನೋ ತಪ್ಪಾಗಿ ತಿಳ್ಕೊಂಡಿರ್ತಾರೆ, ನೀನೊಂದು ಹೆಣ್ಮಗು ಇದೆಯಾ, ನಿಮ್ಗೆಲ್ಲ ಗೊತ್ತಿರುತ್ತೆ ಯಾಕೆ ಬೇಕು ಸರ್ಕಾರಿ ಇದು, ನಾನು ಬರಲ್ಲ ಅಂತ ಹೇಳಿದ್ರೆ ಯಜಮಾನ್ರಿಗೆ ಅಲ್ವಾ, ನೀನಾದ್ರು ತಿಳ್ಕೊಂಡು ಇನ್ಮೇಲೆ ಯೂಸ್ ಮಾಡಬೇಡ ಅಂತ ಕಳಿಸಿದಾರೆ. ಆದ್ರೂ ಗಾಡಿ ಹತ್ಕೊಂಡು ಬಂದಿದ್ರೆ ಬಂದು ಇಲ್ಲೆಲ್ಲ ಸುತ್ತಾಡಿ ಎಲ್ಲೆಲ್ಲ ಓಡಾಡಿದ ಗಾಡಿ. ನಾವು ಹೋಗೋದಕ್ಕೆ ಸಿಗ್ನಲ್ ಗಾಡಿ ಪಾಸ್ ಆಗಿರ್ತದೆ. ಲಾಸ್ಟ್ ನಾವು 5-6 ಕಡೆ ನೆಟ್ವರ್ಕ್ ನೋಡಿದಾಗ ಈ ಗಾಡಿ ಇಲ್ಲೇ ಬಂತು. ಇಲ್ಲೇ ನಿಂತು ನಾವು ಕಾದು ಮಧ್ಯಾಹ್ನ 1:30 ಕಾದು ಇಲ್ಲಿ ಸುಮಾರು ಕಾದು ಲಾಸ್ಟ್ ಎಲ್ಲಿಂದ ಬಂದ್ರೆ ಇಲ್ಲೆಲ್ಲ ಬಂದ್ರು. ಅಂದ್ರೆ ಮೀಟಿಂಗ್ ಬಂದಿದ್ದಾರೆ ಅಂತ ಹೇಳ್ತಿದ್ರೆ. ನನ್ನ ಪ್ರಕಾರ ಅಂದ್ರೆ ಇವರು ಅಲ್ಲಿ ಕೊಮ್ಮನಾಳ ಗ್ರಾಮದಲ್ಲಿ ಅಧಿಕಾರಿ ಇಲ್ಲ ಅಂದ್ರೆ ಬೆಳಿಗ್ಗೆ ಮೀಟಿಂಗ್ ಇರ್ತದೆ. ಆ ಗಾಡಿ ಬೆಳಿಗ್ಗೆನೆ ಬಂದಿದೆ. ಒಂದು ಅಲ್ಲಿ ಅವ್ರ ಮೀಟಿಂಗ್ MRS ಹತ್ರ ಎಲ್ಲ ಇದೆ, ಮೆಸ್ಕಾಂ ಕಚೇರಿ. ಮೆಸ್ಕಾಮಿಗೆ ಹೋಗಿ ಮೀಟಿಂಗ್ ಅಲ್ಲಿ ಸಾಹೇಬ್ರು ಅಟೆಂಡ್ ಆಗಿದೆ. ಸಾಹೇಬ್ರಲ್ಲ, ಅವ್ರ ಅಧಿಕಾರಿ ಅಟೆಂಡ್ ಆಗಿದ್ದಾರೆ. ಆ ಟೈಮಲ್ಲಿ ಮೋಸ್ಟ್ಲಿ ಮಕ್ಕಳನ್ನ ಕರ್ಕೊಂಡ್ ಬನ್ನಿ ಅಂತ ಕಳ್ಸಿರ್ಬೇಕು. ಯಾಕಂದ್ರೆ ಅಧಿಕಾರಿ ಅಲ್ಲಿಂದ ಫುಲ್ ಗಾಡಿ ಹಂಗೆ ಬಂದಿದೆ. ನಾವು ನೋಡಿದಾಗಲೆಲ್ಲ ಅಧಿಕಾರಿ ಕಾಣಿಸ್ತಿಲ್ಲ, ಬರೀ ಫ್ಯಾಮಿಲಿ ಅಷ್ಟೇ ಕಾಣಿಸುತ್ತೆ ಆ ಗಾಡಿಯಲ್ಲಿ. ಏನಂದ್ರೆ ನಮ್ಗೆ ಇವ್ರ ಮೇಲೆ ಏನು ಸಿಟ್ಟಿಲ್ಲ, ಬೇರೆಗೇನ ಮಿಸ್ಯೂಸ್ ಮಾಡ್ತಾರೆ. ನಾವು ನೀವೆಲ್ಲ ಕಷ್ಟಪಟ್ಟು ದುಡಿತೀವಿ ಕಣ್ರಿ. ಈ ಆಟೋ ಅಣ್ಣ ಇವತ್ತು ಮಳೆ ಇತ್ತು, ಇವತ್ತು ಮನೆಗೆ ಹೋಗೋ ದುಡ್ಡಿಲ್ಲ ಅಂದ್ರೆ ರಾತ್ರಿ 2 ಅವರ್ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ. ಹೌದಲ್ವಣ? 2 ಅವರ್ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ. ಕೆಲಸ ಮಾಡಿ ಪೆಟ್ರೋಲ್ ತೆರಿಗೆಯಲ್ಲಿ ದುಡ್ಡು ಹೋಗುತ್ತೆ ಅವ್ರಿಗೆ. ಅದನ್ನ ಹೆಂಗ್ ಬೇಕಂದ್ರೆ ಅವ್ರು ಯೂಸ್ ಮಾಡ್ಕೊತಾರೆ. ಆ ಅಧಿಕಾರಿ A ಮಿನಿಮಮ್ ಅಂದ್ರೆ 75-80 ಸಾವಿರ ಸಂಬಳ ಐತೆ. ಆರಾಮ ಒಂದು ಪ್ರೈವೇಟ್ ಕಾರ್ ಇಟ್ಕೊಂಡು ಈಗ 25 ಸಾವಿರ ಸಂಬಳ ತಗೊಳ್ಳೋರೆ ಮನೇಲಿ ಒಂದು ಕಾರ್ ಇಟ್ಕೊಂಡಿರ್ತಾರೆ. ಎಮರ್ಜೆನ್ಸಿ ಬೇಕು, ಆಟೋ ಸಿಗಲ್ಲ ಅಂದ್ರೆ ಸ್ವಂತ ಗಾಡಿ ಇಟ್ಕೋಬೇಕು. ಅವ್ರಿಗೆ ಡ್ರೈವ್ ಮಾಡಕ್ ಬರಲ್ಲ, ಅಧಿಕಾರಿಗೆ ಬರುತ್ತೆ. ಎಲ್ಲ ತಿಳ್ಕೋಬೇಕು. ಈಗ ಅದನ್ನ ನಾವು ಕಂಪ್ಲೇಂಟ್ ಮಾಡ್ಬಿಟ್ಟು ನೆಕ್ಸ್ಟ್ ಅದ್ರ ಬಗ್ಗೆ ಮುಂದೆ ಪ್ರೊಸೆಸ್ ಮಾಡ್ತೀವಿ. ಸೋಮವಾರ ಹೋಗಿ ಅವರು SP ಅವರಿಗೆ ಮತ್ತೆ ಯಾರ್ಯಾರಿಗೆ ಕೊಡ್ಬೇಕು ಕಂಪ್ಲೇಂಟ್ ಅದೆಲ್ಲ ಕೊಟ್ಟು ಕಂಪ್ಲೇಂಟ್ ಮಾಡ್ತೀವಿ. ಇವು ಇದಲ್ಲ ಪ್ರತಿಯೊಂದು ಪೊಲೀಸ್ ಗಾಡಿನೂ ಅಷ್ಟೇ. ನಾವು ಪೊಲೀಸ್ ಗಾಡಿ ಅಂತ ನೋಡಲ್ಲ, ನಾವು ಜಿಲ್ಲಾಧಿಕಾರಿ ಗಾಡಿಯವರು ಅವ್ರ ಫ್ಯಾಮಿಲಿ ಕರ್ಕೊಂಡು ಹೋಗ್ತಾ ಇದ್ದಂದ್ರೆ ಇದೇ ರೀತಿ ವಿಷಯ ಜಿಲ್ಲಾಧಿಕಾರಿ ಕರಿತೀವಿ ನಾವು. ಥ್ಯಾಂಕ್ಸ್ ಥ್ಯಾಂಕ್ ಯು ಅಣ್ಣ.